ಬಿಟ್ಟ ಅಂದ್ರೆ ಒಂದು ನಿನ್ ತಲೆ ಕೆಟ್ಟಿದ್ಯಾ ನಿಂತರ ಅವ್ರು ಹೆಂಗಾಗಿದಾರ ಏಜ್ ಆಗಿದೆ. ಅಜ್ಜಿ ಒಂದ್ ನಿಮಿಷ, ಅಜ್ಜಿನ್ ಸುತ್ತಕ್ಕಾಗಲ್ಲ, ನಿಮ್ಮ ಸುತ್ಸ್ಬೋದಲ್ಲ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಸ್ವಾತಿ, ನೀನ್ ಇಷ್ಟೊಂದು ಖುಷಿಯಾಗಿರೋದಕ್ಕೆ ಕಾರಣ ಹೇಳಿದ್ರೆ ನಾವು ಖುಷಿ ಪಡ್ತೀವಮ್ಮ. ಅಕ್ಕ ಬಾವ ಫ್ಯಾಷನ್ ಶೋ ಗೆದ್ಬಿಟ್ರು. ಹೌದಾ ಸ್ವಾತಿ, ವೆರಿ ಗುಡ್. ನಿಮ್ಮ ಅಕ್ಕ ಭವನ್ಗೆ ನಮ್ ಕಡೆಯಿಂದ ಕಂಗ್ರಾಟ್ಸ್ ಹೇಳ್ಬೇಡಮ್ಮ. ಅಂದ್ರೆ ಗೀತಾ ಕುಮಾರ್ ಖುಷಿಯಾಗಿದ್ದಾರೆ. ಅವರು ಬರ್ತಾರೆ ಅಂತ ಗೊತ್ತಿದ್ರೆ ನಾವು ಬರ್ಬೋದಾಗಿತ್ತಲ್ಲಮ್ಮ. ಹೌದೌದು, ಅದೇ ಸಿನಿಮಾ ಎಲ್ರು ಹೋಗೋದಕ್ಕೆ ಫ್ಯಾಷನ್ ಶೋ. ನಿಮ್ಗೆ ಏನ್ ಅರ್ಥ ಆಗ್ತಿತ್ತು? ಸುಮ್ನೆ ಕಣ್ಮಾಯ್ ಬಿಡ್ಕೊಂಡು ನೋಡ್ತಿದ್ರ ಅಷ್ಟೇ. ಹಲೋ, ನನ್ಗೆ ಫ್ಯಾಷನ್ ಶೋ ಗೊತ್ತಿದೆ, ಗೊತ್ತಾಯ್ತಾ? ಓಲಿ, ಇದೇ ಖುಷಿಗೆ ಮನೇಲಿ ಸ್ವೀಟ್ ಮಾಡಿಸ್ಬಿಡ್ತೀಯ? ಸ್ವೀಟಾ? ಅವ್ರು ಗೆದ್ದಿರೋ ಬರೀ ಫ್ಯಾಷನ್ ಶೋ ಅಷ್ಟೇ, ಅದಕ್ಕೆ ಸ್ವೀಟ್ ಎಲ್ಲ ಅವಶ್ಯಕತೆ ಇಲ್ಲ. ಯಂಗ್ ಮ್ಯಾನ್, ನಾನು ನಿಮ್ಮ ಪ್ರೀತಿಯಿಂದ ಯಂಗ್ ಮ್ಯಾನ್ ಅಂತ ಕರಿತೀನಿ. ನೀನ್ ಹೆಂಗಾಗಿಲ್ಲ, ಸ್ವೀಟ್ ಎಲ್ಲ ಅವಾಯ್ಡ್ ಮಾಡೋ ಅಷ್ಟೇ. ಅಜ್ಜಿ, ನಿಮ್ ಮೊಮ್ಮಗನ್ಗೆ ಹಾಗಲ್ಕಾಯಿ ಪಾಯಸ ಮಾಡ್ಕೊಡಿ, ಅವಾಗ್ಲಾರು ಮೂಡ್ ಸರಿ ಹೋಗುತ್ತೇನೋ. ನನಗೆ ನನ್ ಮೂಡ್ ಕರೆಕ್ಟ್ ಆಗಿದೆ. ಯಾಕೆ 2-3 ದಿನದಿಂದ ನಿನ್ ಸ್ಕ್ರೂ ಲೂಸ್ ಆಗಿದೆ. ನಾನು ಆಫೀಸ್ ಬರೋಕ್ಕಿಂತ ಮುಂಚೆ ಅದನ್ನ ಸರಿ ಮಾಡ್ಕೊಂಬಾ, ಇಲ್ಲಾಂದ್ರೆ ಆಫೀಸಲ್ಲಿ ನಾನು ಸರಿ ಮಾಡ್ಬೇಕು. ಓ ಹೌದಾ? ಆಫೀಸ್ ಕ್ಲೋಸ್ ಮಾಡಿ ಹೊಸ ಮೆಕ್ಯಾನಿಕ್ ಶಾಪ್ ಓಪನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಮಾಡಿ ಮಾಡಿ ಮಾಡಿ. ನೋಡು, ಸರಿ ಹೋಗಲ್ಲ. ಅಯ್ಯೋ, ಇದು ಕಥಾಯ್ತಲ್ಲ. ನೀವ್ ಹೇಳಿದಕ್ಕೆ ಹೇಳ್ದೆ, ಸರಿ ಇರಲ್ಲ ಅಂದ್ರೆ ಸ್ವಲ್ಪ ನಿಲ್ಲಿಸ್ತೀರಾ ನಿಮ್ ಕಿತ್ತಾಟ? ಯಾವಾಗ್ಲೂ ಜಗಳ ಆಡ್ತಿರ್ತೀರಾ, ಯಾವಾಗ ಸೀರಿಯಸ್ ಆಗ್ತೀರಾ ಅನ್ನೋದೇ ಗೊತ್ತಿಲ್ಲ. ಅದನ್ನ ಅವಳಿಗೆ ಹೇಳು, ಎಲ್ಲದಕ್ಕೂ ಉಲ್ಟಾ ಮಾತಾಡ್ತಾಳೆ. ಮತ್ತೆ ನೀವ್ ಹೇಳಿದ್ರೆ ಬಾಯ್ ಮುಚ್ಕೊಂಡಿರಕ್ಕೆ ನಾನೇನ್ ಮರನಾ? ಸೈಲೆಂಟ್ ಆಗಿರ್ಬೇಕಾ? ಆಯ್ತು ಬಿಡು, ನಿನ್ ಜೊತೆ ಮಾತಾಡದೆ ಇರೋದೇ ಒಳ್ಳೆ. ನೀನ್ ಆರಾಮಾಗಿರು. ನಾನು ನಿಮ್ ಅಜ್ಜಿ ಇರೋ ತನಕ ನೀನ್ ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ಈ ತರ ಹೇಳಿನೇ ಕೂಡ ತಲೆ ಮೇಲೆ ಕೂರ್ಸ್ಕೊಂಡಿದ್ದೀರಾ. ಏನೋ ಜೋರ ಮೀಟಿಂಗ್ ನಡೀತಿದೆ, ನಾನು ಜಾಯ್ನ್ ಆಗ್ಬೋದಾ? ಈ ಮನೆಯಿಂದ ಎಲ್ರಿಗೂ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ. ನಾನು ಒಬ್ಬಂಟಿಯಾಗಿ ಹೋಗಿದ್ದೀನಿ. ನೀನ್ ನನ್ನ ಸಪೋರ್ಟ್ ಮಾಡು, ಓಕೆನಾ? ಅದೇ ಕಣೋ, ನಮ್ ಸ್ವಾತಿ ಅಕ್ಕ ಬಾವ ಫ್ಯಾಷನ್ ಶೋ ಅಲ್ಲಿ ಗೆದ್ರಂತೆ. ಅದೇ ವಿಷಯಕ್ಕೆ ನಾವೆಲ್ಲರೂ ಖುಷಿಯಾಗಿದ್ದೀವಿ. ಹೌದೈತಿ, ನನಗೂ ಅವ್ರು ಗೆದ್ದಿದ್ ನೋಡಿ ಸರ್ಪ್ರೈಸ್ ಅನ್ಸ್ಬಿಡ್ತಾವ. ಬಾಬಿ, ನಿಮ್ ಅಕ್ಕ ಬಾವ ಈ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಂತ ಸ್ಪಾನ್ಸರ್ ಮಾಡಿದ್ರಿ ಅನ್ಸೋದಲ್ವಾ? ಅಮ್ಮ ಗೀತಾ, ಅದ್ ಏನು ಅಂತ ಹೇಳೆ. ಅಮ್ಮ, ನಾವು ಫ್ಯಾಷನ್ ಶೋ ಅಲ್ಲಿ ಫಸ್ಟ್ ಪ್ರೈಸ್ ಗೆದ್ವಿ. ಹೌದಾ ಅಕ್ಕ? ನಿಜನೇನೆ? ತಮಾಷೆ ಮಾಡ್ತಿರೋ ತಾನೆ? ನಿಜಾನೇ ಹೇಳ್ತಿರೋದ್ ಕಣೆ ನಾನು. ನಿಂಗ್ ನಂಬಕ್ ಆಗ್ತಿಲ್ಲ ಅಂದ್ರೆ ನಿಮ್ ಭಾವನ ಹತ್ರ ಫೋಟೋ ಇದೆ, ಅದನ್ನೇ ನೋಡಿ. ಮೇಘ, ಇಲ್ಲಿ ನೋಡು. ನಂಗೂ ತೋರ್ಸೆ. ನಂಗೂ ತೋರ್ಸಮ್ಮ. ಕೇಳೊಳ್ಳೇದ್ ಮಾಡ್ಲಮ್ಮ. ಕುಮಾರ ತುಂಬಾ ಚೆನ್ನಾಗಿದೆ ಕಣೋ. ಅಲ್ಲ ಕಣ್ರೆ, ಗೆದ್ಕೊಂಡ್ ಬಂದ್ ಯಾಕೆ ಸುಳ್ಳು ಹೇಳಿದ್ರೆ? ಅಜ್ಜಿ, ನಿಮ್ಮನ್ನೆಲ್ಲ ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಅಂತ. ಅಮ್ಮ ನೋಡಿ, ನಾವ್ ಬಂದ ತಕ್ಷಣ ನಿಜ ಹೇಳಿದ್ರೆ ಈ ಖುಷಿ ಸಿಕ್ತಿತ್ತಾ? ಅಕ್ಕ, ನೀವೇ ಡ್ರೆಸ್ ಹಾಕೊಂಡಿದೀರಾ? ನೀವ್ ಸ್ಟಿಚ್ ಮಾಡಿರೋ ಡ್ರೆಸ್ಸು ಮಾಡೆಲ್ಸ್ ಹಾಕೊಂಡು ರ್ಯಾಂಪ್ ವಾಕ್ ಮಾಡ್ತಾರೆ ಅಂತ ಹೇಳಿದ್ರಿ ತಾನೆ? ಹೌದು ಮೇಘ, ಅಲ್ಲಿ ಸಿಕ್ಕಾಪಟ್ಟೆ ಎಡವಟ್ ಆಯ್ತು. ಯಾಕೆ ಕೇಳ್ತೀಯ ನಮ್ ಕಷ್ಟನ? ಕುಮಾರ, ಏನಾಯ್ತಪ್ಪ? ಅದು ಅತ್ತೆ ಕಾಲ್ ಕಟ್ ಮಾಡ್ತಿದಾರೆ. ಮಾಡೆಲ್ ಏನೋ ಮೆಸೇಜ್ ಕಳ್ಸಿದಾರೆ. ನೋಡು ಗೀತಾ, ಸರ್, ನಾವು ನಿಮ್ ಶೋಗ್ ಬರ್ತಿಲ್ಲ, ನಿಮ್ಗಿಂತ ಜಾಸ್ತಿ ಪೇ ಮಾಡೋರ್ ಶೋಗ್ ಹೋಗ್ತಾ ಇದೀವಿ. ವೆರಿ ಸಾರಿ. ನೀವು ಇಡೀ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿನೇ ತಗೊಂಡಿದ್ದೀರಾ. ಅದ್ರಲ್ಲಿ ಬರೋ ಪ್ರಾಬ್ಲಮ್ ಮುಂದೆ ಈ ಪ್ರಾಬ್ಲಮ್ ಏನು ಅಲ್ಲ, ಇಷ್ಟಷ್ಟು ಪ್ರಾಬ್ಲಮ್. ಇದನ್ನ ಫೇಸ್ ಮಾಡಕ್ಕಾಗಲ್ಲ ಅಂದ್ರೆ ಹೇಗೆ? ಗೀತಾ ಮತ್ತೆ ಕುಮಾರ್ ಬೇರೆ ಯಾರು ಅಲ್ಲ, ನನ್ ಹೆಂಡತಿ ಸ್ವಾತಿ, ಅಕ್ಕ ಮತ್ತೆ ಬಾವ. ಫ್ಯಾಷನ್ ಶೋ ಅಂತೂ ಗೆದ್ದಿದ್ದೀರಾ. ರ್ಯಾಂಪ್ ವಾಕ್ ಹೇಗ್ ನಡೀತು ಅಂತ ನಮ್ಗ್ ಯಾರಿಗೂ ಗೊತ್ತಿಲ್ಲ. ಸೊ ಮನೇಲಿ ಒಂದ್ ರ್ಯಾಂಪ್ ವಾಕ್ ಏನಂತೀಯ ಅಜ್ಜಿ? ಹೌದು, ನಾವ್ ನೋಡಿಲ್ಲ, ಈಗ ನೋಡ್ಲೇಬೇಕು. ಅಜ್ಜಿ ಪ್ಲೀಸ್ ಅಜ್ಜಿ, ಇಲ್ಲಿ ನೋಡಿ, ನನ್ ಫೋನಲ್ಲಿ ವಿಡಿಯೋ ಇದೆ, ಮನೆಯವ್ರಿಗೆಲ್ಲ ತೋರಿಸ್ತೀವಿ, ಎಲ್ಲ ಇದನ್ನೇ ನೋಡಿ. ಕುಮಾರ, ಹಾಕೊಂಬನ್ರೋ. ಅದೇನೋ ರ್ಯಾಂಪ್ ವಾಕ್ ಅಂತೀರ, ಅದ್ ನಾವು ನೋಡ್ತೀವಿ ಕಣೋ. ನಮ್ಗೂ ಇಷ್ಟ ಇರಲ್ವಾ? ಅಲ್ವಾ ಅತ್ತೆ? ಹೌದೌದು, ನಾವ್ ನೋಡ್ಲೇಬೇಕು. ಹೌದು. ಪ್ಲೀಸ್ ಬಾವ, ಪ್ಲೀಸ್ ಕಣೆ. ಹೋಗಮ್ಮ, ನೋಡ್ಬೇಕತ್ತೆ ಅದೇನ್ ಕಾಣ್ತಾರೆ ಅಂತ. ಅತ್ತೆ, ನಮ್ದೇ ದೃಷ್ಟಿ ಆಗತ್ತೆ ಇವ್ರಿಬ್ರಿಗೂ. ರಾಜ ರಾಣಿ ತರ ಕಾಣಿಸ್ತಾ ಇದಾರೆ. ಅಜಯ್ ಅವ್ರೆ, ಅಕ್ಕ ಬಾವ ಶೋ ಅಲ್ಲಿ ಇದ್ದಿದ್ ವಿಷಯ ನನಗ್ ಗೊತ್ತೇ ಇರ್ಲಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ನಮ್ಮವ್ರಿದಾರೆ ಅಂತ ಸ್ಪಾನ್ಸರ್ ಮಾಡೋ ಅಷ್ಟು ಸ್ವಾರ್ಥಿ ನಾನಲ್ಲ. ಬಾಬಿ, ಸುಮ್ನೆ ತಮಾಷೆ ಮಾಡ್ದೆ ಅಷ್ಟೇ, ಅದನ್ನ ಯಾಕೆ ಇಷ್ಟೊಂದು ಸೀರಿಯಸ್ ತಗೊಂಡಿದ್ದೀರಾ? ಸುಮ್ನೆ ಹಾಗೆ ತರಲೆ ಮಾಡ್ದೆ ಅಷ್ಟೇ. ಅದೇನಿಲ್ಲ ಕಣ, ಇಷ್ಟ ದಿನ ಅವ್ಳು ಎಲ್ರು ಶಾಕ್ ಕೊಡ್ತಿಲ್ಲ, ನೀನ್ ಕೊಟ್ಟೆ ಅಲ್ವಾ, ಅದಕ್ಕೆ ತಡ್ಕೊಳಕ್ ಆಗ್ತಿಲ್ಲ. ಹೋಗ್ಲಿ ಬಿಟ್ರು, ಅವ್ಳು ಖುಷಿಯಾಗಿದ್ದಾಳೆ, ನೀವ್ ಆಡ್ಕೋಬೇಡ್ರಿ. ಇವ್ರು ಯಾವತ್ತು ಸ್ವಾತಿನ ಬಿಟ್ಕೊಡಲ್ಲ. ಬಾ, ಆಫೀಸ್ ಕೆಲ್ಸ ಇರ, ಅದನ್ನ ಮುಗ್ಸೋಣ. ಸ್ವಾತಿ, ಅಜಯ್ ಹೆಂಗಂದ ಅಂತ ನೀನ್ ಬೇಜಾರ್ ಮಾಡ್ಕೋಬೇಡಮ್ಮ. ನಾನ್ ಬೇಜಾರ್ ಮಾಡ್ಕೊಂಡಿಲ್ಲ ತಾತ. ಹಾಗೆ ನಿಮ್ಮಿಬ್ರಿಗೆ ಇನ್ನೊಂದ್ ಸ್ಪೆಷಲ್ ನ್ಯೂಸ್ ಹೇಳ್ಬೇಕು. ಸ್ಪೆಷಲ್ ನ್ಯೂಸ್? ಏನಮ್ಮ ಅದು? ಖುಷಿಯಾಗಿರೋದಕ್ಕೆ ಅಕ್ಕ ಬಾವ ಗೆದ್ದಿದ್ ಒಂದೇ ಕಾರಣ ಅಲ್ಲ. ವಂಶಿ ಅವರು ಅಕ್ಕ ಬಾವನ ನಮ್ ರಿಲೇಟಿವ್ಸ್ ಅಂತ ಸ್ಟೇಜ್ ಮೇಲೆ ಎಲ್ರ ಮುಂದೆ ಹೇಳಿದ್ರು. ಅದನ್ ಕೇಳಿ ನಂಗೆ ಎಷ್ಟ್ ಖುಷಿ ಆಯ್ತು ಗೊತ್ತಾ? ನಿಜನಾ? ಹಾಗೆಲ್ಲ ವಂಶಿ ಯಾರು ರಿಲೇಟಿವ್ ಅಂತ ಕರೆಯೋದಿಲ್ಲ. ನಿಮ್ ಮನೆಯವರು ಅವನಿಗೆ ತನ್ನವ್ರು ಅಂತ ಅನ್ಸಿರ್ಬೇಕು, ಅದಕ್ಕೆ ಹಾಗೆ ಹೇಳಿದಾನೆ. ಅದೇನೋ ಗೊತ್ತಿಲ್ಲ ಅಜ್ಜಿ, ಆದ್ರೆ ವಂಶಿ ಅವ್ರಿಗೆ ನಮ್ಮ ಅಕ್ಕ ಬಾವಂಗೂ ಟ್ಯಾಲೆಂಟ್ ಇದೆ ಅಂತ ಗೊತ್ತಾಯ್ತಲ್ಲ, ನನಗ ಸಾಕು. ಸರಿ, ನಾನ್ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ವಂಶಿ ಸ್ವಾತಿನ ತನ್ನೋಳು ಅಂತ ಒಪ್ಕೊಳ್ತಿದ್ದಾನೆ. ಇಬ್ರು ಹತ್ರ ಆಗ್ತಿದಾರೆ. ಕೊನೆಗೂ ನಾನ್ ಅಂದ್ಕೊಂಡ್ ಹಾಗೆ ಎಲ್ಲಾನು ಆಗ್ತಿದೆ. ಅಪ್ಪ, ಅಕ್ಕ ಬಂದ್ಲು, ನಾನು ಆಮೇಲೆ ಮಾಡ್ತೀನಿ. ಅಕ್ಕ ಪ್ಲೀಸ್, ಯಾಕೆ ನೀನ್ ನೋಡ್ತಿದ್ಯಾ? ಯಾಕೆ ಡಿಸ್ಕೋಪ ಮಾಡ್ಕೊನಿ? ಅಕ್ಕ ಒಂದ್ ನಿಮಿಷ ಇರು, ನಾನಿರೋ ಕೇಳಿಸ್ಕೊ. ನಾನು ನೀತಿ ಹಾಕೊಂಡ್ ಕಾಲ್ ಮಾಡ್ತೀನಿ. ಯಾರಿಗೂ ಕಾಲ್ ಮಾಡ್ಬೇಡ, ನನ್ನ ಯಾರ ಮಾತಾಡ. ಅಕ್ಕ ಇಲ್ಲಿ ನೋಡು, ಕೂಲ್ ಡೌನ್. ನೀನ್ ಏನಾಯ್ತು ಅಂತ ಹೇಳಿಲ್ಲ ಅಂದ್ರೆ ನನ್ಗೇನು ಗೊತ್ತಾಗಲ್ಲ. ಏನಾಯ್ತು ಅಂತ ನನ್ನ ಹೇಳು. ನನ್ ಮುಂದೆ ಏನು ಅಲ್ಲ.
ನನ್ನ ಚಾಲೆಂಜ್ ಮಾಡಿ ಅವ್ರು ಕೇಳ್ತಾರೆ ಅಂದ್ರೆ ಅದಕ್ಕೆ ಹೇಳಿದ್ದು ಅಪ್ಪ ತೋರಿಸ್ತಿರೋ ಹುಡುಗನ್ ಮದ್ವೆ ಆಗಿದ್ರೆ ಇಷ್ಟೊಂದು ಗ್ರಹಣಿ ತರ ಇರ್ತೈತೆ ಆದ್ರೆ ಇವತ್ತು ನಿತಿನ್ ಮುಂದೆ ಅವಮಾನ ಮಾಡ್ಸ್ಕೊಂಡ್ ಬಂದಿದ್ಯಾ. ನನ್ನ ಮೇಲ್ತೋನ ನಾನ್ ಸುಮ್ನೆ ಬಿಡಲ್ಲ. ಯಾವುದೇ ಕಾರಣಕ್ಕೂ ನಾನ್ ಸುಮ್ನೆ ಬಿಡಲ್ಲ. ನೀ ಹುಟ್ಟಿರೋದೇ ಗೆಲ್ಲೋದಕ್ಕೆ ಅನ್ಕೊಂಡಿದ್ದೆ ಆದ್ರೆ ಪ್ರತಿ ಹೆಜ್ಜೆಲ್ಲೂ ನೀನ್ ಸೋಲ್ತಾ ಬರ್ತಿದ್ಯಾ. ಯಾಕೆ ಈ ರೀತಿ ಆಗ್ತಿದೆ ಅಂತ ಒಂದ್ಸರಿ ಯೋಚನೆ ಮಾಡು. ನಾನ್ ಸೋತಿಲ್ಲ ಸೋಲಲ್ಲ ನಾನ್ ಸೋಲ್ ಒಪ್ಕೊಳಲ್ಲ. ಅಕ್ಕ ಕಾಮ್ದ ಸಮಾಧಾನ ಮಾಡು. ನೀನ್ ಸುಮ್ನೆ ಇರು. ಸ್ವಾತಿನ ಮತ್ತೆ ನಿತಿನ ಸುಮ್ನೆ ಬಿಡಲ್ಲ. ಅದ್ ಏನೇ ಆಗ್ಲಿ ನಾನ್ ಅನ್ಸ್ಕೊಂಡಿದ್ದೇನೆ ಸಾಧಿಸ್ತೀನಿ. ಅಕ್ಕ ಈ ಗೆಲುವು ಯಾಕೆ ಇಷ್ಟೊಂದು ಸ್ಪೆಷಲ್ ಅನಿಸ್ತಾ ಇದೆ ಅಂದ್ರೆ ನನ್ ಜೊತೆಗೆ ನೀನಿದ್ದೆ ಗೀತಾ. ನಿನ್ ಜೊತೆ ರ್ಯಾಂಪ್ ವಾಕ್ ಮಾಡಿದ ಆ ಕ್ಷಣ ನನಗೆ ಈಗ್ಲೂ ನೆನೆಸ್ಕೊಂಡ್ರೆ ಇದೆಲ್ಲ ಕನ್ಸ ಅಂತ ಅನಿಸ್ತಾ ಇದೆ. ಗೀತಾ ಏನ್ ಮಾಡ್ತಿದ್ಯಾ? ಕನ್ಸ ಅನ್ಸ್ತದೆ ಅಂತಿದ್ರಲ್ಲ ಅದಕ್ಕೆ ಕನ್ಸಲ್ಲ ಅಂತ ತೋರಿಸ್ದೆ. ನೀನ್ ಎಷ್ಟು ಖುಷಿಯಾಗಿರೋದನ್ನ ನೋಡೋದಕ್ಕೆ ನನ್ಗೆ ಎಷ್ಟು ಖುಷಿ ಆಗತ್ತೆ ಗೊತ್ತಾಗಿತ್ತಾ? ಅದ್ ಸರಿ ಮಾವ, ನೀವ್ಯಾಕೆ ಇಲ್ಲಿ ಚಾಪೆ ಹಾಸ್ಕೊಂಡ್ ಕೂತಿದೀರಾ? ಒಳಗಡೆ ಶೆಕೆ ಗೀತಾ, ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಒಳಗಡೆ ಶೆಕೆ ಹೊರಗಡೆ ಸೊಳ್ಳೆ ಅಲ್ವಾ ಮಾವ? ಸೊಳ್ಳೆ ಹತ್ರ ಕಚ್ಚಿಸ್ಕೊಳ್ಳೋದಕ್ಕಿಂತ ಶೆಕೆನೆ ಬೆಟರ್ ಅಲ್ವಾ? ಹಾಗೇನಿಲ್ಲ ಗೀತಾ, ನಿದ್ರೆ ಬರೋವರೆಗೂ ಸೊಳ್ಳೆ, ಆಮೇಲೆ ಸೊಳ್ಳೆ ಕಚ್ಚಿದ್ರು ಗೊತ್ತಾಗಲ್ಲ. ಸರಿ ಹೋಯ್ತು ಇರಿ ಮಾವ, ಬಂದೆ. ಗೀತಾ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಕಣ್ಣು ಮುಚ್ಚಿದ್ರು ನಾವಿಬ್ರು ರ್ಯಾಂಪ್ ಅಪ್ ಮಾಡಿದ್ದೆ ನನ್ ಕಣ್ಮುಂದೆ ಬರ್ತಾ ಇದೆ. ಎಷ್ಟು ಸುಂದರವಾದ ಗಳಿಗೆ ಅಲ್ಲ. ನೆನ್ನೆ ಇಷ್ಟೊತ್ತಿಗೆ ನಾಳೆ ಹೀಗಾಗತ್ತೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಹೌದು ಮಾವ, ನನ್ಗೂ ತುಂಬಾನೇ ಖುಷಿ ಆಗ್ತಿದೆ. ಆದ್ರೆ ಈ ಗೆಲುವು ನಾವ್ ಗೆದ್ದಿದೀವಿ ಅಂತ ಸುಮ್ನಾಗೋದಕ್ಕಲ್ಲ. ಗೆಲುವು ಬರೀ ಸಮಾಧಾನಕ್ಕಲ್ಲ ಮಾವ, ಅದು ನಾವ್ ಇನ್ನಷ್ಟು ಗೆಲುವನ್ನ ಪಡ್ಕೊಳ್ಳೋದಕ್ಕೆ ಪ್ರೋತ್ಸಾಹ ಆಗ್ಬೇಕು. ಹೋಗ್ಲಿ ಬಿಡು ಗೀತಾ, ಇವತ್ತು ಒಂದ್ ದಿವಸ ತಾನೇ ಖುಷಿ ಪಡ್ತೀನಿ. ಗೀತಾ ಕಣ್ಮುಚ್ಚು. ನೀನ್ ಕಣ್ಮುಚ್ಚಿದ್ರೆ ಏನ್ ಕಾಣ್ತದೆ ಹೇಳು? ಕಣ್ ಮುಚ್ಚಿದ್ರೆ ಏನಾದ್ರೂ ಕಾಣೋದಿರ್ಲಿ, ಕಿವಿ ಹತ್ರ ಸೊಳ್ಳೆ ಗುಯಿ ಅಂತಿರತ್ತೆ. ಒಂದ್ ನಿಮಿಷ ಇರಿ, ಬಂದೆ. ಅಲ್ಲ ಮಾವ, ನಾವಿಬ್ರು ಗೆದ್ದಿದ್ದು ನನ್ಗೆ ಎಷ್ಟು ಖುಷಿ ಆಯ್ತು ಅಂತ ಹೇಳಿ ನನ್ನನ್ನ ತಬ್ಕೊಂಡು ಮುದ್ ಮಾಡ್ತಾಳೆ ಅಂತ ಅನ್ಕೊಂಡ್ರೆ ಇಲ್ಲಿ ನೋಡಿದ್ರೆ ಏನೂ ಆಗ್ಲಿಲ್ಲ. ಏನ್ ಮಾವ, ಏನೂ ಆಗ್ಲೇ ಇಲ್ಲ ಅಂತಿದ್ರಿ? ಏನಿಲ್ಲ ಗೀತಾ, ಅದು ದುಡ್ಡು ಖರ್ಚು ಮಾಡೋದ್ರಲ್ಲಿ ಕಂಜೂಸ್ ಆದ್ರೂ ಪರವಾಗಿಲ್ಲ, ಆದ್ರೆ ಪ್ರೀತಿ ಹೇಳ್ಕೊಳೋದ್ರಲ್ಲಿ ಚೌಕಸಿ ಮಾಡ್ಬಾರ್ದು. ಈ ಮಾತನ್ನ ಯಾರು, ಯಾರಿಗಾಗಿ, ಯಾವ ಸಂದರ್ಭದಲ್ಲಿ ಹೇಳಿದ್ರು? ಏನಿಲ್ಲ ಬಿಡು. ಅದ್ ಸರಿ, ಇದನ್ನೇ ತಂದೆ? ಮಾವ, ನಂಗೆ ಖುಷಿನ ವ್ಯಕ್ತಪಡ್ಸಕ್ಕೆ ಬರಲ್ಲ ನಿಜ, ಆದ್ರೆ ಇವತ್ತು ಜೀವನದಲ್ಲಿ ಮೊದಲೇ ಬಾರಿ ಗೆದ್ದಾಗ ಆಗೋ ಅಷ್ಟ್ ಖುಷಿ ಇದೆಯಲ್ಲ, ಅಷ್ಟ್ ಖುಷಿ ಆಗ್ತದೆ. ಸದ್ಯ ನೀನ್ ಈಗ್ಲಾದ್ರೂ ನಿನ್ ಖುಷಿನ ವ್ಯಕ್ತಪಡಿಸಿದ್ಯಲ್ಲ, ನನ್ಗದೇ ಸಾಕು. ನಿನ್ ಜೀವನದಲ್ಲಿ ಖುಷಿಯಾಗಿರ್ತೀನಿ ಅಂತಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಏನ್ ಬೇಕಾದ್ರೂ ಮಾಡೋದೆಲ್ಲ ಬೇಡ, ಮೊದ್ಲು ಈ ಸೊಳ್ಳೆ ಪರದೆ ಕಟ್ಟೋಣ. ಮೆತ್ತಿಗೆ ನಂಗೇನು ಆಗಿಲ್ಲ ಸ್ವಾತಿ, ಬಿಡು. ಸುಮ್ಮನೆ ಇರಜ್ಜಿ, ಹೇಳೋ ಮಾತೆ ಕೇಳಲ್ಲ. ಕೂತ್ಕೊಳ್ಳಿ ಮೆತ್ತಿಗೆ. ಬೋನಿ ಏನೇದ್ ನಿನ್ಗೆ? ಗಾಬರಿ ಆಗ್ಬೇಡ, ನಂಗೇನು ಆಗಿಲ್ಲ. ನಿನ್ಗೋಸ್ಕರ ಪಾಯಸ ಮಾಡ್ತೀನಲ್ಲ, ಸ್ವಲ್ಪ ತಲೆ ಸುತ್ತ ಬಂದಂಗಾಯ್ತು ಅಷ್ಟೇ. ಅಜ್ಜಿ, ಅಷ್ಟಕ್ಕೂ ಇವಾಗ ಪಾಯಸ ಮಾಡೋ ಅವಶ್ಯಕತೆ ಏನಿತ್ತು? ನಾನ್ ಬರೋದೊಂದ್ ಸ್ವಲ್ಪ ತಡ ಆಗಿದ್ರು ನೀವ್ ಬಿದೋಗ್ಬಿಡ್ತಿದ್ರಿ. ನನಗೇನು ಆಗಿಲ್ವಲ್ಲಮ್ಮ. ನೀನ್ ಪಾಯಸ ಮಾಡ್ತಿದ್ದ? ಹ್ಮ್. ಲಕ್ಷ್ಮಿ, ಅವಳನ್ನ ಕರೀತಿದ್ಯೋ? ಲಕ್ಷ್ಮಿ, ವಂಶಿ, ನೀನ್ ಸುಮ್ನಿರು. ನಿಮ್ಮನ್ ಯಾಕ್ರಿ ಕೆಲ್ಸಕ್ಕೆ ಇಟ್ಟಿರೋದು? ನಿನ್ ಸಂಬಳ ಕೊಡ್ತಿರೋದು ಯಾಕೆ? ಅಡಿಗೆ ಮಾಡ್ಬೇಕು ತಾನೆ? ಯಾಕೋ ಅವ್ಳ ಮೇಲೆ ಕೂಗಾಡ್ತಿದ್ಯಾ? ನೀನ್ ಹೋಗಮ್ಮ. ಎಲ್ರು ನಿನ್ ವಹಿಸ್ಕೊಂಡ್ ಬರ್ಬೇಡ, ಅವ್ರಿಗವ್ರ ಕೆಲ್ಸ ಮಾಡಕ್ ಬಿಡು. ಅದಕ್ಕೆ ತಾನೆ ಸಂಬಳ ಕೊಡ್ತಿರೋದು. ಸಣ್ಣ ವಿಚಾರನ ಯಾಕೊಂಡ್ ಇದ್ ಮಾಡ್ತಿದ್ಯಾ? ಪಾಪ ಅವಳು ಎಷ್ಟು ಬೇಜಾರ್ ಮಾಡ್ಕೊಂಡ್ಲೆ ಏನೋ. ನನ್ ಯಾರು ಬೇಜಾರ್ ಮಾಡ್ಕೊಂಡು ತಲೆ ಬಿಸಿಲ್ಲ. ನೀನು ಮತ್ತೆ ತಾತ ನಿಬ್ರು ಹೇಳಿ ಚೆನ್ನಾಗಿರ್ಬೇಕು, ಅದಷ್ಟೇ ನನಗೆ ಇಂಪಾರ್ಟೆಂಟ್. ಆಯ್ತಾ, ಮುಗಿತಾ? ಬಾ ಎಲ್ಲಿಯ ಹೇಳ್ತೀರಿ, ಬಾ. ಲಕ್ಷ್ಮಿ, ಪಾಯಸ ತಗೊಂಬಮ್ಮ. ಬಾ ಕೂತ್ಕೋ. ಸ್ವಾತಿ, ಒಂದ್ ಸ್ವಲ್ಪ ನೋಡು, ಏನ್ ಅಂಗೂರ ಇಸ್ತ್ಯಾ? ಎದುರು ಬರ್ಬೇಕಾ ನಾನು? ಕುತ್ತೆ ಹೊಡೆದ್ರೆ ಏನ್ ಹೇಳ್ಬೋವನಿ? ಪಾಯಸದ ಸ್ಮೆಲ್ ಮಾತ್ರ ಗಮ್ ಅಂತಿದೆ. ಅದಕ್ಕೆ ಹೇಳಿದ್ದು, ಮೂಗಿನ ತುದಿಲಿ ಕೋಪ ಇಟ್ಕೋಬೇಡ, ತಾಳ್ಮೆಯಿಂದ ಇರು ಅಂತ. ತಿನ್ನಮ್ಮ. ಏನ್ ಒಂದ್ ಬೌಲ್ ಇಟ್ಟು ತಿನ್ನಮ್ಮ ಅಂದ್ರೆ ಹೇಗ್ ತಿನ್ನಕ್ಕಾಗತ್ತೆ? ನೀವಿಬ್ರು ಇವತ್ತು ಒಂದೇ ಕಪ್ಪಲ್ ತಿನ್ಬೇಕು. ಭವಾನಿ, ಛೀ, ಇವ್ರ್ ತಿಂದಿರೋದನ್ನ ನಾನ್ ತಿನ್ಬೇಕಾ? ಹೂಮ್ಮ, ಅವ್ ನಿನ್ ಗಂಡ ಅಲ್ವಾ? ಅವನ್ ಜೊತೆ ತಿಂದ್ರೆ ತಪ್ಪೇನು? ಬೇಡಪ್ಪ, ಯಾರಾದ್ರೂ ತಿಂದಿರೋದನ್ನ ತಿಂದ್ರೆ ಅವ್ರ ತರನೇ ಆಗ್ಬಿಡ್ತೀವಂತೆ. ಮೊದ್ಲೇ ಇವ್ರ ಕೋಪ ಜಾಸ್ತಿ, ನಾನು ಹಂಗೆ ಆಗ್ಬಿಟ್ರೆ? ನನಗೂ ಅದೇ ಡೌಟ್. ಮೊದ್ಲು ಹುಚ್ಚು ತಿಂದು ನಾನ್ ತಿಂದು ನನಗ್ ಹುಚ್ಚು ಹಿಡಿದು ಬಿಟ್ರೆ? ಡೋಂಟ್ ವರಿ, ಹುಚ್ಚಿಡಿದ್ರೆ ಇದೇ ಪಾಯಸಕ್ಕೆ ಮೆಡಿಸಿನ್ ಹಾಕೊಂಡ್ ಕೊಡ್ತೀನಿ. ಬೋರ್ದಂಗ್ ಮಾತಾಡ್ತಿದಾರಂತ. ಸ್ವಲ್ಪ ಸುಮ್ನೆ ಇರ್ತೀರಾ? ಮೊದ್ಲು ಪಾಯಸ ತಿಂದು ಹೇಗಿದೆ ಅಂತ ಹೇಳಿ ತಿನ್ನೋ. ನೀನು ತಿನ್ನಮ್ಮ. ನೀವಿಬ್ರು ಇದನ್ನ ತಿಂದು ಪೂರ್ತಿ ಖಾಲಿ ಮಾಡ್ಬೇಕು, ಗೊತ್ತಾಯ್ತಾ? ನಾನ್ ತಾತನ್ ಕೊಟ್ ಬರ್ತೀನಿ. ನಿತಿನ್ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ, ಅದಕ್ಕೆ ಅವ್ರಿಗೆ ಬಿಗ್ ಥ್ಯಾಂಕ್ಸ್. ಯಾಕೆ ಹಂಗ್ ನೋಡ್ತಿದ್ದೀರಾ? ನಿತಿನ್ ಯಾಕೆ ನಿಮ್ ಫ್ಯಾಮಿಲಿಗೆ ಅಷ್ಟೊಂದು ಹೆಲ್ಪ್ ಮಾಡ್ತಾನೆ? ಬರೀ ಭಾವನ್ ಫ್ರೆಂಡ್ ಅಷ್ಟೇನಾ?